ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಪ್ರೀತಿಯ ಕನ್ನಡತಿ. ಗೊಂಬೆ ಹಾಗೆ ನಮ್ಮ ಕನ್ನಡತಿ. ಇವತ್ತು ನಾನು ನಿಮ್ಗೊಂದು ಕ್ವಿಕ್ ಆ್ಯಂಡ್ ಈಸಿ ಆಗಿರುವಂಥ ಡೆಸರ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದೇ ಕ್ಯಾರೆಟ್ ರಬ್ಡಿ. ಇದು ಮಾಡೋದಂತೂ ತುಂಬ ಅಂದರೆ ತುಂಬ ಈಸಿ. ನಿಮ್ಮ ಮನೇಲಿ ಯಾವುದೇ ರಿಲೇಟಿವ್ಸ್ ಫ್ರೆಂಡ್ಸ್ ಯಾರು ಬಂದರೂ ಕ್ವಿಕ್ಕಾಗಿ ಮಾಡಿಬಿಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 2 ಕ್ಯಾರೆಟ್ ತೊಗೊಂಡಿದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸೇ ಕ್ಯಾರೆಟ್ನ ಪೀಲ್ ಆಫ್ ಎಲ್ಲ ಮಾಡಿಬಿಟ್ಟು ಸಣ್ಣದಾಗಿ ಈ ಥರ ರೌಂಡ್ ಶೇಪಲ್ಲಿ ತುಂಬ ಅಂದರೆ ತುಂಬ ತಿನ್ ಸ್ಲೈಸಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಇದನ್ನ ನೆಕ್ಸ್ಟು ಗ್ರೈಂಡ್ ಮಾಡಲಿಕ್ಕಿದೆ. ಸೊ ಆವಾಗ ಕ್ಲೀನಾಗಿ ಬ್ಲೆಂಡ್ ಆಗಲಿ ಅಂತ ಅಷ್ಟೇ. ನೋಡಿ, ಈ ಥರ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಕಟ್ ಮಾಡ್ಕೊಂಡಿರೋದನ್ನ ನಾನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನ ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಸಣ್ಣದಾಗಿ ಉದ್ರಿಯಾಗಿ ಆಗಬೇಕು. ಈಗ ನಾನೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 3 ಟೇಬಲ್ ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ. ಸೊ ತುಪ್ಪ ಚೆನ್ನಾಗಿ ಕಾಯಬೇಕು. ತುಪ್ಪ ಕಾದ ನಂತರ ನಾವೇನು ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ವಲ್ಲ ಕ್ಯಾರೆಟು, ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಇವಾಗ ತುಪ್ಪ ಮತ್ತು ಕ್ಯಾರೆಟು ತುಂಬ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಯಾಕಂದರೆ ಈ ಕ್ಯಾರೆಟ್ ಏನಿದೆ ಅಲ್ವಾ, ಇದು 30% ಈ ತುಪ್ಪದಲ್ಲೇ ಅದು ಕ್ಲೀನಾಗಿ ಬೇಯಬೇಕು. ಸೊ ಹಾಗಾಗಿ ಚೆನ್ನಾಗಿ ಕೈ ಆಡ್ತಾ ಇರಬೇಕು. ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಯಾಲಕ್ಕಿ ಹಾಕ್ತಾ ಇದ್ದೀನಿ. ಯಾಕಂದರೆ ಕ್ಯಾರೆಟ್ನ ಹಸಿ ವಾಸನೆ ಆ ಯಾಲಕ್ಕಿ ಜೊತೆಗೆ ಹಾಗೆ ಬ್ಲೆಂಡ್ ಆಗಿಬಿಡಬೇಕು ಅಂತ. ಆವಾಗ ನಮಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನೋಡಿ, ಈಗ ಆಲ್ರೆಡಿ ಕ್ಯಾರೆಟು ಒಂದು 30 to 40% ಕುಕ್ ಆದಮೇಲೆ ನಾನು ಅದಕ್ಕೆ ರವೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ರವೆನೂ ಕೂಡ ಅಷ್ಟೇ ಕ್ಲೀನಾಗಿ ಬ್ಲೆಂಡ್ ಆಗಬೇಕು ಅದ್ರ ಜೊತೆಗೆ. ಈಗ ಬೇಕಾದ್ರೆ ನೀವು 1-2-3 ಸ್ಪೂನ್ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ರವೆ ಮತ್ತು ಕ್ಯಾರೆಟ್ ಬ್ಲೆಂಡ್ ಆಗಿದೆ ಅಂತ. ನಾನು 30 to 40% ಎರಡು ಬೆಂದಾದ್ಮೇಲೆ ಹಾಲು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. 1 ಕಪ್ ಹಾಲು ಸಾಕು. ಸೊ ಹಾಲೆಲ್ಲ ಇನ್ನೂ ಚೆನ್ನಾಗಿ ಬೇಯಬೇಕು. ಸೊ ಅದೊಂದು 70% to 80% ಬೆಂದಾದ್ಮೇಲೆ ನಾನು ಶುಗರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಆ 3 ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿ ಆ ಸಕ್ಕರೆ ನೀರು ಕೂಡ ಅದರಲ್ಲೇ ಬಿಟ್ಕೋತಾ ಇದೆ. ಈಗ ನಾನು ಇನ್ನೊಂದು ಪಾತ್ರೆಗೆ 1/2 ಲೀಟರ್ ಹಾಲು ಹಾಕೋತಾ ಇದ್ದೀನಿ. 1/2 ಲೀಟರ್ ಹಾಲು 1/4 ಲೀಟ್ರ್ ಬರುವಷ್ಟು ನಾವು ಚೆನ್ನಾಗಿ ಕುದಿಸ್ಬೇಕು. ಇದಕ್ಕೆ ಯಾವುದೇ ರೀತಿಯಾದಂಥ ನೀರು ಆ್ಯಡ್ ಮಾಡಬಾರ್ದು. ಈಗ ನಾನು ಇದಕ್ಕೆ ಸ್ವಲ್ಪ ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ. ನೋಡಿ ಅಲ್ಲಿ ಎಷ್ಟು ಕೆನೆ ಕಟ್ಟಿದೆ ಅಂತ. ಸೊ ಅದನ್ನು ನಾವು ಬೀಟ್ ಮಾಡ್ಕೋಬೇಕು. ಆವಾಗಲೇ ನಮ್ಗೆ ಆ ರಬ್ಡಿ ಅನ್ನೋ ಫ್ಲೇವರ್ ಚೆನ್ನಾಗಿ ಸಿಗೋದು. ಈಗ ನಾನು ಅದಕ್ಕೆ ಒಂದು ಸ್ವಲ್ಪ ಕಂಡೆನ್ಸ್ ಮಿಲ್ಕ್ ಹಾಕೋತಾ ಇದ್ದೀನಿ. ಸೊ ಸ್ವೀಟ್ ಚೆನ್ನಾಗಿ ಎನ್ಹಾನ್ಸ್ ಆಗಲಿ ಅಂತ ಅಷ್ಟೇ. ಸೊ ಆ ರಬ್ಡಿಗೆ ಬೇಕಾಗಿರೋದೇ ಮೇನ್ ಸ್ವೀಟ್ ಅಲ್ವಾ. ಸೊ ಹಾಗಾಗಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಡು ಅದು ಈ ಹಂತಕ್ಕೆ ಬರೋವರೆಗೂ ನಾವು ಚೆನ್ನಾಗಿ ಕುದಿಸ್ಬೇಕು ಅದನ್ನ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ಈಗ ನಾನು ಅದಕ್ಕೆ ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿನ ಪೌಡರ್ ಅಂದರೆ ಸಣ್ಣ ಪೀಸ್ ಮಾಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಕಡೆ ನಾವೇನು ಕ್ಯಾರೆಟ್ನೆಲ್ಲ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನ ಸಣ್ಣ ಉಂಡೆಯಾಗಿ ಮಾಡ್ಕೋಬೇಕು. ಸೊ ನಾನಿಲ್ಲಿ ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದನ್ನ ಪುಟಾಣಿ ಲಡ್ಡೂಸ್ ಥರ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ತುಪ್ಪ ಹಾಕ್ಕೊಳ್ಳೋದ್ರಿಂದ ನಮ್ಮ ಕೈಗೆ ಅದು ಅಂಟೋದಿಲ್ಲ. ಹಾಗಾಗಿ ನಾನಿಲ್ಲಿ ಒಂದು 15 ಲಡ್ಡೂಸ್ ಮಾಡಿದೆ ಅಷ್ಟೇ. ನಾನು ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಮಾಡಿದ್ದು. ನೀವು ನಿಮ್ಮ ಕ್ವಾಂಟಿಟಿಗೆ ತಕ್ಕಾಗೆ ಮಾಡ್ಕೊಳ್ಬೋದು. ನೋಡಿ ಏನು ಸಖತ್ತಾಗಿದೆ ಅಲ್ವಾ. ನಾನು ಮಾಡಿ ಇಟ್ಕೊಂಡಿದ್ದ ರಬ್ಡಿನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಈ ಲಡ್ಡೂಸ್ನೆಲ್ಲ ಅದರೊಳಗಡೆ ಡಿಪ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನಾನದ್ರ ಮೇಲೆ ಗಾರ್ನಿಷ್ಗೆ ಇನ್ನೊಂದು ಸ್ವಲ್ಪ ಬಾದಾಮ್ ಮತ್ತು ಗೋಡಂಬಿನ ಚಿಕ್ಕ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಇನ್ನೂ ಅತಿ ಹೆಚ್ಚು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.